ಮತ್ತೊಂದು ಕಡೆ ಎಚ್.ಕೆ. ಪಾಟೀಲ್ ಅವರು ಸಂಪುಟ ವಿಸ್ತರಣೆಯನ್ನ ಸುಳಿವನ್ನ ನೀಡಿದಂತ ರೀತಿಯ ಕಂಡುಬಂತು. ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಸಚಿವರು ಹೇಳಿದ್ದಾರೆ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸಿಎಂ ಹೇಳಿದ್ದಾರೆ. ಆದರೆ ಸ್ವಲ್ಪ ಮಟ್ಟಿಗೆ ಸಂಪುಟ ವಿಸ್ತರಣೆ ಆಗಬಹುದು. ಆದರೂ ಅಂತಿಮವಾಗಿ ಸಿಎಂ ಹಾಗೆ ಹೈಕಮಾಂಡ್ಗೆ ಈ ವಿಚಾರ ಬಿಟ್ಟಿದ್ದು. ಅವರ ಸಂದರ್ಭ ಸಕಾಲ ನೋಡಿ ನಿರ್ಣಯಿಸ್ತಾರೆ. ಜನವರಿ 21ರವರೆಗೆ ಸಚಿವ ಸಂಪುಟ ವಿಸ್ತರಣೆ ಆಗಲ್ಲ. ಹಿರಿಯರಿಗೆ ಕೋಕ್ ಕೊಡುವಂತ ವಿಚಾರ ಏನಿದೆ ಅದು ನನ್ನ ಗಮನಕ್ಕೆ ಬಂದಿಲ್ಲ ಅಂತಲೂ ಕೂಡ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 10 ದಿವಸಗಳ ಹಿಂದೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದರು. ಅದನ್ನು ನಾನು ಅರ್ಥೈಸ್ಕೊಂಡಿದ್ದು ಅಂದರೆ ಸ್ವಲ್ಪ ಮಟ್ಟಿನ ಸಂಪುಟದ ಪುನರ್ಗಠನೆ ಆಗ್ಬೋದು, ವಿಸ್ತರಣೆ ಆಗ್ಬೋದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅದು ಅಂತಿಮವಾಗಿ ಮುಖ್ಯಮಂತ್ರಿಗಳು ಹಾಗೂ ಹೈಕಮಾಂಡಿಗೆ ಬಿಟ್ಟಿದ್ದು. ಅವರು ಸಂದರ್ಭ ಸಕಾಲ ನೋಡಿ ನಿರ್ಣಯ ಮಾಡ್ತಾರೆ. ಆದರೆ 21ನೇ ತಾರೀಕಿಗೆ ನಮ್ಮ ಹೈಕಮಾಂಡ್ ಕಾಂಗ್ರೆಸ್ಸಿನ ಎಲ್ಲ ಮುಖ್ಯ ನಾಯಕರುಗಳು ಬೆಳಗಾಂದಲ್ಲಿ ಗಾಂಧಿ ಭಾರತದ ನಿಮಿತ್ತವಾಗಿ ಏನು ಗಾಂಧಿ ಸ್ಟ್ಯಾಚ್ಯೂವನ್ನು ಪುತ್ಥಳಿಯನ್ನು ಅನಾವರಣ ಮಾಡ್ತಾಯಿದ್ದೀವಿ. ಹಾಗೂ ನಮ್ಮ ಪಕ್ಷದ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನು ಏನು ಮಾಡ್ತಾಯಿದ್ದೀವಿ, ಆ ಸಮಾವೇಶಕ್ಕೆ ಬರ್ತಾ ಇದ್ದಾರೆ. ಅದು ಒಂದು ರೀತಿ ದೊಡ್ಡ ಸಂದೇಶವನ್ನು ನಮ್ಮ ರಾಜ್ಯದಲ್ಲಿ ನೀಡ್ತದೆ. ಆ ಹಿನ್ನೆಲೆಯೊಳಗೆ 21ರ ಮಟ್ಟ ಅಂತೂ ಏನು ಈ ಪ್ರಶ್ನೆ ನೀವು ಕೇಳೋದು ಅವಶ್ಯ ಇಲ್ಲ, ಅದ್ರ ಬಗ್ಗೆ ಬರೆಯೋದು ಅವಶ್ಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 10